ಅಮ್ಮ ನಾನು ಹೋಗಿ ಬರ್ತೀನಿ. ಲಲಿತಮ್ಮನವ್ರನ್ನ ಕರಿತೀರಾ? ಲಲಿತಮ್ಮನವರೇ, ಲಲಿತಮ್ಮನವರೇ, ನೆನ್ನೆ ನಾನು ಮಾತಾಡಿದ್ರೆ ಮಾತಾಡ್ಬೇಡ ಅಂತ ಬಾಯಿ ಮುಚ್ಚಿದ್ರಿ. ನಮ್ಮನೆ ಮುಂದೆ ಬಂದು ಕೂಗಾಡಿ ಕಿರ್ಚಾಡಿ ರಂಪ ಮಾಡಿ ಇಲ್ಲಿ ಸಲದ ಆಪಾದನೆ ಮಾಡಿ ನನ್ನ ಮಗನ ಅಂದು ಆಡ್ ಹೋದ್ರಿ. ಎಲ್ರಿ ನಿಮ್ ದತ್ತು ಪುತ್ರಿ? ಕರೀರಿ ಜಾಜಿನ. ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ಹೇಳಿ ಮುಗಿಸಿ ಹೊರಡು. ನಾನು ಯಾರನ್ನು ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ? ಕರೆದ್ರೆ ಬಣ್ಣ ಬಯಲಾಗುತ್ತೆ ಅಂತನಾ? ನೋಡಿ, ನೆನ್ನೆ ಏನಂದ್ರಿ ನೀವು? ನನ್ನ ಮಗ ನಿಮ್ಮ ಮಗಳಿಗೆ ತಲೆ ಕೆಡ್ಸಿದಾನೆ ಅಂತನಾ? ಅಲ್ಲ, ನಿಮ್ಮ ಮಗಳೇ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡಿರೋದು. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಮನೆ ಹತ್ರ ಬರೋದು ಅಲ್ಲದೆ ಒಳಗೂ ಬಂದು ಇಷ್ಟ ಬಂದಿದ್ದು ಮಾತಾಡ್ತೀಯಾ? ನೆನ್ನೆ ನೀವು ಮಾಡಿದ್ದೇನು? ನೀವು ಮಾಡಿದ್ದನ್ನೇ ನಾನು ಇವಾಗ ಮಾಡ್ತಾ ಇರೋದು. ನಾವು ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಧೈರ್ಯವಾಗಿ ಒಳಗಡೆ ಬಂದು ಮಾತಾಡ್ತಾ ಇದೀವಿ. ನೋಡಿ, ನನ್ನ ಮಗ ಬಂಗಾರಿಗೆ ನಿಮ್ಮ ಮಗಳ ಜಾಜಿನ ಮದುವೆ ಆಗೋ ಯಾವ ಇರಾದೆನೂ ಇಲ್ಲ. ನಮ್ಗಂತ ಕರ್ಮನೂ ಬಂದಿಲ್ಲ. ನೀವು ಮಗಳು ಅಂತ ಹೇಳ್ತೀರಲ್ಲ ಜಾಜಿ, ಅವಳ ಅಪ್ಪ ಡಂಕಣಕ ಅಂತ ಹೆಣದ ಮುಂದೆ ತಮಟೆ ಬಾರಿಸ್ತಾನಂತೆ. ಅಂತ ಮನೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋ ಗ್ರಾಚಾರ ನಮ್ಗೇನ್ ಹಿಡ್ದಿಲ್ಲ. ನಾವು ಬಡವ್ರು ಇರ್ಬೋದು, ನಮಗೂ ಮಾನ ಮರ್ಯಾದೆ ಇದೆ. ನಮ್ಮನೆ ತನನೂ ಒಳ್ಳೇದೇನೆ, ನಮಗೂ ಸಂಪ್ರದಾಯ ಸಂಸ್ಕಾರ ಎಲ್ಲ ಇದೆ. ನಿಮ್ಮ ತಮಟೆ ಜಾಜಿಗೆ ಹೇಳಿ ನನ್ನ ಮಗನ ಹತ್ರ ಬಂದು ಮಾತಾಡೋದು, ಪ್ರಸಾದ ಕೊಡೋ ನೆಪದಲ್ಲಿ ಚಪ್ಲಿ ಕಾಯೋ ಜಾಗಕ್ಕೆ ಬಂದು ಹಲ್ಕಿಸ್ಕೊಂಡು ಕೂತ್ಕೊಂಡ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ನಿಮಗೂ ಗೊತ್ತಿರಲಿ, ಅವಳಿಗೂ ತಿಳಿಸಿ. ನನ್ನ ಮಗಳನ್ನ ಮುಟ್ ನೋಡು. ನನ್ನ ಮಗ ವಿದ್ಯಾಶಂಕರನ ಕೈಲಿ ನಿನ್ನ ಮಗನ ಬೆನ್ ಮೂಳೆ ಮುರಿಸ್ತೀನಿ. ಅಲ್ಲವನ ಚಪ್ಲಿ ಅಂಗಡಿ ಇರದೇ ಇರೋ ಹಾಗೆ ನೋಡ್ಕೋತೀನಿ. ಹುಷಾರು. ನೀವು ಹಾಗೇನಾದ್ರೂ ಮಾಡಿದ್ರೆ ನಿಮ್ಮ ಮಾನ ಮರ್ಯಾದೆನ ಹರಾಜು ಹಾಕೋದು ಹೇಗೆ ಊರಲ್ಲೆಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಆ ಮಾತೆಲ್ಲ ಯಾಕೆ? ನನ್ನ ಮಗ ನಿಮ್ಮ ಮಗಳ ಸುದ್ದಿಗೆ ಬರಲ್ಲ. ಅವ್ನು ಹಾಗೇನಾದ್ರೂ ಮಾಡಿದ್ರೆ ನೀವು ಅದೇನು ಮಾಡ್ತೀರೋ ಮಾಡಿ, ನಾನು ನಿಮ್ಮನ್ನು ಕೇಳಲ್ಲ. ಆದರೆ ನಿಮ್ಮ ಮಗಳ ಜಾಜಿ ಏನಾದರೂ ನನ್ನ ಮಗನ ಸುದ್ದಿಗೆ ಬಂದರೆ ಏನು ಮಾಡ್ತೀನಿ ಅಂತ ನಾ ಹೇಳಲ್ಲ, ಆಮೇಲೆ ಗೊತ್ತಾಗತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?